ದಿಡಿಗನೂರಿನಲ್ಲಿ ಸಂಭ್ರಮದ ಬನದ ಹುಣ್ಣಿಮೆ. ಹೊನ್ನಾಳಿ ದಿಡಿಗನೂರಿನ ಗ್ರಾಮದಲ್ಲಿ ಇಂದು ಬನದ ಹುಣ್ಣಿಮೆಯ ಅಂಗವಾಗಿ ಶ್ರೀ ಬನಶಂಕರಿ ದೇವಿಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ. ಬೆಳಗ್ಗೆ 5 ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ ಮತ್ತು ಶ್ರೀ ಬನಶಂಕರಿ ದೇವಿಯ ಉತ್ಸವ ಮೂರ್ತಿಗಳು ಶ್ರೀ ತುಂಗಭದ್ರಾ ನದಿಯಲ್ಲಿ ಶ್ರೀ ಗಂಗಾ ಪೂಜೆಯನ್ನು ಮಹಿಳೆಯರು ಸಲ್ಲಿಸಿದರು. ನಂತರ ಘಟ ಹೊತ್ತು ದೇವಸ್ಥಾನಕ್ಕೆ ಬಂದರು. ಈ ಗ್ರಾಮದಲ್ಲಿ ದಿನಾಂಕ 7/2/2019 ಶ್ರೀ ಬನಶಂಕರಿ ದೇವಿಯ ಪ್ರತಿಷ್ಠಾಪನೆ. ಶ್ರೀ ವಿಶ್ವೇಶ ಹಾಲಸ್ವಾಮಿ ರಾಂಪುರ ಮಠ, ಶ್ರೀ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಕಲ್ಮಠ, ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳು ಹಂಪೆ, ಹೇಮಕೂಟ, ಶ್ರೀ ಬಸವರಾಜ ಮಹಾಸ್ವಾಮಿಗಳು ಐರಣಿ, ಹೊಳೆಮಠ, ಗಿರಿಸಿದ್ದೇಶ್ವರ ಸ್ವಾಮೀಜಿ ಹೊಟ್ಟಾಪೋರೆ ಐವರು ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಸ್ಥಾಪನೆ ಮಾಡಿದರು. ಪ್ರತಿ ವರ್ಷವೂ ಬನದ ಹುಣ್ಣಿಮೆಯ ದಿನ ಶ್ರೀ ಬನಶಂಕರಿ ದೇವಿಯ ಉತ್ಸವವನ್ನು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಭಕ್ತರು ಸಂಭ್ರಮದಿಂದ ಸಡಗರದಿಂದ ಆಚರಿಸುತ್ತಾ ಪ್ರತಿ ಹುಣ್ಣಿಮೆಯ ದಿನ ವಿಶೇಷ ಅಭಿಷೇಕ ಪೂಜೆ ನಡೆಯುತ್ತದೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಂಗಳ ವಾದ್ಯಗಳ ಮುಖಾಂತರ ಬನಶಂಕರಿ ದೇವಿಯ ಉತ್ಸವ ಮೂರ್ತಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ನಡೆಯಿತು. ಇದರಲ್ಲಿ ಗ್ರಾಮದ ಭಕ್ತರು ಮತ್ತು ಸುತ್ತಮುತ್ತಲ ಭಕ್ತರು ಭಾಗವಹಿಸಿ ಶ್ರೀದೇವಿ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಹೊನ್ನಾಳಿ ಕಾಟ್ಯ ಶಿವು, ಉಷಾ ಮತ್ತು ದೊಡ್ಡಗೆರೆ ಆಶಾ ಕುಮಾರ್ ಕುಟುಂಬದವರು ಪ್ರಸಾದ ವ್ಯವಸ್ಥೆಯನ್ನು ನೆರವೇರಿಸಿದರು. ದೇವಸ್ಥಾನದ ಕಮಿಟಿ ಹನುಮಂತಪ್ಪ, ಸೋಮಶೇಖರ, ತಿಪ್ಪೇಸಪ್ಪ, ರಾಜಪ್ಪ, ಹಾಲೇಶ, ಅಣ್ಣಪ್ಪ, ಸ್ವಾಮಿ, ಹನುಮಂತ್ ಹಿರಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಭಾಕರ್, ಡಿಎಂ, NKS TV4 ನ್ಯೂಸ್, ಹೊನ್ನಾಳಿ.